ಸೊ ಇವತ್ತು ಏನು ಮಾಡೋದು, ಟುಡೇ ಸ್ಪೆಷಲಿ ರವೆ ಇಡ್ಲಿ. ರವೆ ಇಡ್ಲಿ ಮಾಡೋದು ಹೆಂಗೆ ಅಂತ, ರವೆ ಇಡ್ಲಿ ಮಾಡೋದು ಯಾವುದು ಇನ್ಸ್ಟೆಂಟ್ ರವೆ ಇಡ್ಲಿ. ಅದರದ್ದು ರೆಸಿಪಿ ಅಂದರೆ ಹೆಚ್ಚಿಗೆ ಏನು ಕಷ್ಟ ಇಲ್ಲ ಮಾಡಲಿಕ್ಕೆ. ಇದು ಫಸ್ಟು ರವೆಯನ್ನು ಹುರ್ಕೊಳ್ಳೋದು ಏನು ನೆಸಿಟಿ ಏನೂ ಇರೋದಿಲ್ಲ, ಅದು ರೆಡಿನೇ ಇರುತ್ತೆ. ಆದರೆ ಅದಕ್ಕೆ ನೀರು ಮೊಸರು ಎಷ್ಟು ಬೇಕು ಅಂತ. 1 ಕಪ್ಪು ರವೆ, ಅದು ರೆಡಿ ಮಿಕ್ಸ್ ರವೆ, ಇದಕ್ಕೆ ರವೆಗೆ ಇದು 1 ಕಪ್ಪು ಮೊಸರು ಹಾಕಬೇಕು. ಆಮೇಲೆ ನೀರು ಸುಮ್ಮನೆ ಉಯ್ಯೋದಲ್ಲ, ನೀರು ಎಷ್ಟು ಬೇಕು ಅಷ್ಟೇ. ಅಂದರೆ ನಿಮಗೆ ಡಿಪೆಂಡಿಂಗ್ ಹಾಕಿದಾಗ ಗೊತ್ತಾಗತ್ತೆ. ತೀರಾ ಪಾಯಸ ಥರ ಆಯಿತು ಅಂತೇಳಿ ಚೆನ್ನಾಗಿರಲ್ಲ, ಇಡ್ಲಿ ಬರೋದಿಲ್ಲ, ಪಾಯಸ ಆಗೋಗುತ್ತೆ ಆಯಿತಾ. ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ 3 ಸಾವಿರ 1 ಕಪ್ಪು ಅಂದರೆ ಇಷ್ಟು ದೊಡ್ಡ ಕಪ್ಪಲ್ಲ, ಇದರದ್ದು ಅರ್ಧ ಸೈಜು ಅಂತ ಹೇಳಿದ್ರು. ಅದು ಮಾಡಿದ್ರೆ ಒಂದು 4 + 2 ಒಂದು 6 ಇಡ್ಲಿ ಆಗುತ್ತೆ ನೋಡಿ. 6 ಇಡ್ಲಿಗೆ ಏನಿದೆ ನಾವು ಮಾಡಿದ್ದೀನಿ. ಮಾಡಾದ್ಮೇಲೆ ಅದಕ್ಕೊಂದು ಚಟ್ನಿಗೆ ಏನು ಅಂತ ಹೇಳಿದ್ರೆ, ಚಟ್ನಿ ಸಪ್ರೇಟಾಗಿ ಹೇಳ್ಬೇಕು, ಇದರಲ್ಲಿ ಹೇಳ್ತೀನಿ. ಕರೆ ಇಡ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಚಟ್ನಿನೂ ಹೇಗೆ ಮಾಡೋದು ಅಂತ ಕೇಳ್ತೀರಾ. ಆದರೆ ಚಟ್ನಿ ಹೇಗೆ ಮಾಡೋದು, ಚಟ್ನಿಗೆ ಫಸ್ಟು ಇದು ಕೊಬ್ಬರಿ ಎಷ್ಟು ಬೇಕು, ಇದು ಒಬ್ಬರಿಗೆ ಅಷ್ಟೇ. ಒಬ್ಬರಿಗೆ ಒಂದು ಕಾಲು ಕೊಬ್ಬರಿ, ಒಂದು ಕಾಲು ತುಂಡು ಕೊಬ್ಬರಿ ನೀಟಾಗಿ ಕಟ್ ಮಾಡಿಕೊಂಡು ಹೆಚ್ಕೊಂಡು, ಆಮೇಲೆ ಗ್ರೈಂಡ್ ಮಾಡಿಕೊಂಡು, ಇದರಲ್ಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು, ಅದಕ್ಕೆ ಏನು ಹಾಕಬೇಕು, ಹಸಿಮೆಣಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು, ಆಮೇಲೆ ನೀರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದೂ ಅಷ್ಟೇ. ನೀರು ಜಾಸ್ತಿ ಹಾಕಿದರೆ ಪಾಯಸ ಆದಂಗೆ ಆಗುತ್ತೆ, ಕಡಿಮೆ ಹಾಕಿದರೆ ಹೇಳ್ತೀನಿ, ಡಿಪೆಂಡಿಂಗ್ ನಿಮ್ಗೆ ಹೆಂಗೆ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, 6 ಇಡ್ಲಿ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅದು ಚಟ್ನಿ ಮಾಡೋ ವಿಧಾನ. ಇವು ಟೋಟಲಿ ಇವತ್ತು ಟುಡೇ ಸ್ಪೆಷಲ್ ಬಂದು ರವೆ ಇಡ್ಲಿ ವಿತ್ ಚಟ್ನಿ. ಮತ್ತು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಅದಕ್ಕೆ ಚಟ್ನಿಗೆ ನಾ ಹೇಳಿದ್ನಲ್ಲ, ಚಟ್ನಿ ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಏನು ಹಾಕ್ಕೋಬೇಕು, ಫಸ್ಟು ಎಣ್ಣೆ ಒಯ್ದುಬಿಟ್ಟು ಒಂದು 2 ಸ್ಪೂನ್ ಎಣ್ಣೆ ಒಯ್ದುಬಿಟ್ಟು, ಎಣ್ಣೆಗೆ ಇದು ಡ್ರೈ ರೆಡ್ ಚಿಲ್ಲಿ ಅಂದರೆ ಒಣಗಿರೋ ಹಸಿಮೆಣ್ಸಿಕಾಯಿ, ಇದು ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಫ್ರೈ ಮಾಡಿಬಿಟ್ಟು ನೀಟಾಗಿ ಅದನ್ನು ಆ ಒಗ್ಗರಣೆನ ಇದಕ್ಕೆ ಹಾಕಬೇಕು, ಯಾವುದಕ್ಕೆ ಚಟ್ನಿಗೆ ಹಾಕಬೇಕು. ಸಾಕಾಗಿರುತ್ತೆ ತಿನ್ನೋಕ್ಕೆ.
ಕುಕ್ಕರ್ ಒಳಗಡೆ ಇಡೋದು. ನೀರು ಕುದೀತಾ ಇದೆ. 15 ನಿಮಿಷ ಬೇಯಬೇಕು. ಮುಸುಳ ಹಾಕೋದೆ. ಮುಸುಳ ಎಲ್ಲಿದೆ? ಮುಸುಳ ಹಾಕೋದು. ಆದರೆ ಇದನ್ನು ವಿಜುವಲ್ ಹಾಕಂಗಿಲ್ಲ. ವಿಜುವಲ್ ಹಾಕ್ತು ಅಂತ ಹೇಳಿದ್ರೆ ಕಿಚಡಿ ಹಾಕೋಯ್ತದೆ. 7, 5, 6 ಡ್ರೆಸ್ಸಿಂಗು ಗೋಡಂಬಿ ಇಡೋದು. 1, 2, 3, 4. ಈಗ ಕುಕ್ಕರ್ ಒಳಗೆ ಇಡೋದು. ಇಡ್ಲಿ ರೆಡಿ. ಟ್ರೈ ಮಾಡಿ ನೋಡಿ, ಮತ್ತು ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಆಮೇಲೆ ಏನಾದ್ರು ಸಜೆಷನ್ಸ್ ಕೊಡೋದಾದ್ರೆ ಸಜೆಷನ್ಸು ಕೊಡಿ. ಇದು ಬೇಕು ಅಂತ ಹೇಳಿದರೆ ಯಾವುದು ರೆಗ್ಯುಲರ್ ಆಗಿ ನಾವು ಈ ರವೆ ಇಡ್ಲಿ ಮಿಕ್ಸ್, ಅಂದರೆ ಇದು ರೆಡಿಮೇಡ್ ಇನ್ಸ್ಟೆಂಟ್ ಮಿಕ್ಸ್ ಏನಿದೆ ಅದು ಬೇಡ, ನಿಮಗೆ ಇದು ಬೇಕು ಅನ್ನಂಗಿದ್ರೆ ಯಾವುದು ರೆಗ್ಯುಲರ್ ಮೆಥಡಲ್ಲಿ ರವೆ ಹುರ್ಕೊಂಡು ಮಾಡೋವಂಥ ಇಡ್ಲಿ ಮಾಡಬೇಕು ಅನ್ನೋದಾದರೆ ನೀವು ಅದನ್ನು ತಿಳಿಸಿ. ನಾನು ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ.